ಮ್ಯಾಥ್ಸ್ ನೋಡು ನಮ್ಗೆ ಯಾಕೆ ಬೇಕಿದು, ಅಥವಾ ನಾನು ಬಯಾಲಜಿ ನನಗೆ ಯಾಕೆ ಆರ್ಟು ಅನ್ನೋ ಥರದಲ್ಲಿ ಸೋಷಿಯಲ್ನವ್ರು ಮಾತ್ರ ಮಾಡ್ಕೊಳ್ಳಿ, ಕನ್ನಡದವ್ರು ಮಾತ್ರ ಮಾಡಲಿ. ನೀವು ಯಾರನ್ನೇ ಗಮನಿಸ್ಕೊಳ್ಳಿ, ಕನ್ನಡ ಮೇಷ್ಟ್ರು ಮಾತ್ರ ಏನಾದ್ರು ಸ್ವಲ್ಪ ಹಾಡು ಹೇಳೋದು, ಪರ್ಫಾರ್ಮೆನ್ಸ್ ಮಾಡೋದು ಇಂಥವೆಲ್ಲ ಮಾಡ್ತಿರ್ತಾರೆ. ಬೇರೆ ಸಬ್ಜೆಕ್ಟ್ಗಳು ಎಲ್ಲೂ ಮಾಡ್ತಿರೋದಿಲ್ಲ. ಆಲ್ಮೋಸ್ಟ್ ಇಲ್ಲಿವರೆಗೆ ನಾವು ಗೊತ್ತಿರೋ ಅಂಥದ್ದು. ಎಕ್ಸೆಪ್ಷನ್ ಇದ್ರೂ ಕೂಡ ಇರ್ಬೋದು, ಚೆನ್ನಾಗಿರ್ಬೋದು. ಒಪ್ಪಿಸುವಿಕೆ ಈಗ ಇಲ್ಲ, ನೀವು ಎಷ್ಟು ಹೇಳೋ ಕೋರ್ಸ್ಗೆ ಇವರು ಎಷ್ಟು ಅಂದರೆ ಇವರು ಊಟ, ಅಥವಾ ನೀವು ನೋ ಅಂದರೆ ನೀವು ಕೋರ್ಸ್ಬೇಕು. ಈ ಕಡೆ ಟರ್ನ್ ಮಾಡಿದ್ರೆ ಆ ಕಡೆ ಟರ್ನ್ ಮಾಡಿದ್ರೆ ಆ ಕಡೆ ನಾರ್ಮಲ್ ಮಾಡಬೇಕು ಅಂದರೆ ಮುಂದೆ ನಾವು ಮಾಡಿಕೋ ಕಡಿಮೆ. ದೇವದತ್ತನು ಈ ಹಂಸದ ಬಗ್ಗೆ ದೂರು ನೀಡಿದ್ದಾನೆ. ಆದರೆ ಈ ಹಂಸ ಅವನದಲ್ಲ, ಇದು ನನ್ನದು. ಇಲ್ಲ ಮಹಾರಾಜರೇ, ಹೌದು ಅವನದಲ್ಲ, ಆ ಹಂಸ ನನ್ನದು. ನಾನು ಹಂಸಕ್ಕೆ ಬಾಣವನ್ನು ಬಿಟ್ಟಿದ್ದೇನೆ. ಸಿದ್ಧಾರ್ಥನು ಸುಳ್ಳು ಹೇಳುತ್ತಿದ್ದಾನೆ. ಶಾಂತರಾಗಿ ದೇವದತ್ತ, ನೀನು ಆ ಹಂಸವನ್ನು ಹೊಡೆದಿದ್ದೀಯಾ ಎಂದು ನಿನ್ನದೆಂದು ಹೇಳುತ್ತೇವೆ. ಹೌದು ಮಹಾರಾಜರೇ, ನೀವು ಹೇಳುವುದು ತುಂಬಾ ಸರಿ ಇದೆ. ಸಿದ್ಧಾರ್ಥ, ನೀವೇನು ಹೇಳುತ್ತೀಯಾ? ಆ ಹಂಸ ನಿನ್ನದೆಂದು ಏಕೆ ಹೇಳ್ತಿದ್ದೀಯಾ? ಮಹಾರಾಜರೇ, ಈ ಹಂಸ ಹೊಡೆದದ್ದು ದೇವದತ್ತ ನಿಜ, ಆದರೆ ಈ ಹಂಸವನ್ನು ರಕ್ಷಣೆ ಮಾಡಿದ್ದು ನಾನು. ಆದ್ದರಿಂದ ಈ ಹಂಸ ನನ್ನದು. ಹೇಳಿ ಹೇಳಿ ಮಹಾರಾಜರೇ. ಸಿದ್ಧಾರ್ಥ ಒಬ್ಬ ಕ್ಷತ್ರಿಯನಾಗಿ ತಾನು ಬೇಟೆಯಾಡಿದ್ದನ್ನು ಹೇಗೆ ಬಿಟ್ಟುಕೊಡಲು ಸಾಧ್ಯ?
ಮಕ್ಕಳಿಗೆ ಪ್ರಾಣಿ ಬಲಿಯನ್ನು ಕೊಡಲು ನಾವು ಇಚ್ಛಿಸುತ್ತೇವೆ. ನಮ್ಮನ್ನು ಅನುಗ್ರಹಿಸು ತಾಯಿ, ಅನುಗ್ರಹಿಸು. ದಂಡನಾಯಕ ಚೆನ್ನಮಾರ, ಹೇಳಿ ಮಹಾಪ್ರಭು. ನಮ್ಮ ಈ ತಾಯಿಯ ಜಾತ್ರೆಯನ್ನು ಸಂಪನ್ನಗೊಳಿಸಲು ಅವಶ್ಯವಾಗಿರುವಂತಹ ನರನ್ನು ಎಳೆಯುತ್ತಾ ಯಾವ ದಿಕ್ಕಿನಲ್ಲಿ ಸಾಗಲಿ ಮಹಾಪ್ರಭುಗಳೇ? ಅಗೋ ಅನಲಿ ದೂರದಲ್ಲಿ ಕಾಣುತ್ತಿರುವಂತಹ ಮೂರರ ದಿಕ್ಕಿನಲ್ಲಿ ಕರೆಯುತ್ತಾ ಅಪ್ಪಣೆ ಮಹಾಪ್ರಭು. ಶೀಘ್ರವಾಗಿ. ನಿಲ್ಲಿಸಿ. ಯಾಕೆ ಮಹಾಪ್ರಭು? ನಿಲ್ಲಿಸಿ. ಏನೇ ಆಶ್ಚರ್ಯ, ಪರಮಾಶ್ಚರ್ಯ. ಈ ಒಂದು ಭಯದ ವಾತಾವರಣ ವಿವಿಧ ಬೆಟ್ಟಕ್ಕೂ ನಿಂತ ನನಗೂ ಮೃತ್ಯು ಸ್ವರೂಪವಾದಂತಹ ಈ ಚೆನ್ನಮ್ಮರಿಗೂ ಕಿಂಚಿತ್ ಭಯಕ್ಕೊಪ್ಪಡದೆ ಇಷ್ಟು ಧೈರ್ಯವಾಗಿ ನಿಂತಿದ್ದಾನಲ್ಲ ಬಾಲಕ. ಅಮ್ಮ, ನಿನ್ನ ಪಾಪದ ಕೊಡ ತುಂಬಿದೆ. ಏನಾಯ್ತಮ್ಮ? ಕೇವಲ ಈ ಇಬ್ಬರು ಹಿಟ್ಟಿನ ಕೋಳಿಯನ್ನು ಕೊಂದಿದ್ದಕ್ಕೆ ಇಷ್ಟೆಲ್ಲ ನರಕವನ್ನು ಅನುಭವಿಸಿದರು. ನೀನು ಇಷ್ಟೆಲ್ಲ ಪ್ರಾಣಿ ಹಿಂಸೆಯನ್ನು ಕೊಡುತ್ತಿದ್ದೀಯಾ? ನೀನಿನ ಎಷ್ಟು ನರಕವನ್ನು ಅನುಭವಿಸುತ್ತೀಯಾ? ನನಗೆ ಈ ನರಬಲಿಯನ್ನು ಕೊಡುವ ಬದಲು ಧೂಪ, ದೀಪ, ಅಭಿಷೇಕ, ಗಂಧದಿಂದ ಭಕ್ತಿಪೂರ್ವಕದಿಂದ ಪೂಜೆ ಸಲ್ಲಿಸಿದರೆ ನಾನು ನಿಮ್ಮನ್ನೆಲ್ಲರೂ ತಲುಪುತ್ತೇನೆ. ಈ ನರಬಲಿಯನ್ನು ಕೊಟ್ಟರೆ ಬಲಿಯನ್ನು ಕಡೆ ಮುಗಿದ ಎತ್ತರ. ಆಗಲಿ ತಾಯಿ, ಆಗಲಿ. ರಾಜಪುರ ಪಟ್ಟಣದ ದೊರೆಯಾದ ಮಾರಿದತ್ತನಾದ ನಾನು ಇಂದು ಈ ಸಂದರ್ಭದಲ್ಲಿ ಇನ್ನು ಮುಂದೆ ನಮ್ಮ ಪಟ್ಟಣದಲ್ಲಿ ನರಬಲಿಯಾಗಲಿ ಮತ್ತು ಪ್ರಾಣಿ ಬಲಿಯನ್ನಾಗಲಿ ಮಾಡುವಂತಿಲ್ಲ. ಇದು ನನ್ನ ಶಾಸನ. ಈ ನನ್ನ ಒಂದು ಶಾಸನವನ್ನು ಯಾರಾದರೂ ಉಲ್ಲಂಘಿಸಿದಲ್ಲಿ ಅವರಿಗೆ ಕಠಿಣ ಶಿಕ್ಷೆ ಆಗುವುದು. ಪ್ರಜೆಗಳೇ, ಕಠಿಣ ಶಿಕ್ಷೆ ಆಗುವುದು. ಎಚ್ಚರ, ಕಟ್ಟೆಚ್ಚರ. ಓಕೆ ನೋಡಿ. ಎಲ್ಲ ನಮಸ್ಕಾರ. ನನ್ನ ಹೆಸರು ಪ್ರೋಟೋಜೋವ. ನಾನು ಸೂಕ್ಷ್ಮ ಜಗತ್ತಿನಲ್ಲಿ ಬಹುಮುಖ್ಯ ಆಟಗಾರ. ನಾನು ಪ್ರಾಣಿಗೆ ಸಮಾನವಾದ ಶಕ್ತಿಯನ್ನು ಹೊಂದಿದ ಸೂಕ್ಷ್ಮ ಜೀವಿ ನಾನಾಗಿದ್ದೇನೆ. ಗಾಳಿಯಲ್ಲಿ, ನೀರಿನಲ್ಲಿ ತೇಲಾಡುತ್ತಾ ಇರುತ್ತೇನೆ. ಅರೆ ಅರೆ ಅರೆ, ಈ ಲೋಕದಲ್ಲಿ ಯಾರು ನನ್ನ ಬಗ್ಗೆ ಒಳ್ಳೆಯದೇ ಮಾತಾಡೋದಿಲ್ಲ. ಬ್ಯಾಕ್ಟೀರಿಯಾ ಅಂದ್ರೆ ಸಾಕು, ಜ್ವರ, ಕೆಮ್ಮು, ರೋಗ ಬರುತ್ತೆ ಅಂತ ಹೆದ್ರಿ ಸಾಯ್ತಾರೆ. ನಾನು ಏನ್ ಮಾಡ್ಲಿ? ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ನಿಜವಾದ ಮುಖ ಇವತ್ತು ತೋರಿಸ್ತೀನಿ. ನಾನು ನೀರು ಒಳಗೆ, ಗಾಳಿಯಲ್ಲಿ, ಹಾಗೆ ಈ ವಾತಾವರಣದಲ್ಲಿ, ನೀವು ತಿನ್ನೋ ಆಹಾರದಲ್ಲಿ ಎಲ್ಲ ಕಡೆನೂ ಇರ್ತೀನಿ. ಲೋಕಕ್ಕೆ ಸ್ವಾಗತ. ಮತ್ತೆ ನಾನು ನಿಮ್ಮ ಬೆಂದೇವತೆ. ಇಲ್ಲಿ ಸೆಟ್ಗಳು ಮಾತಾಡುತ್ತವೆ, ಓಡಾಡುತ್ತವೆ ಹಾಗೂ ಒಗ್ಗಟ್ಟಾಗಿರುತ್ತವೆ. ಬನ್ನಿ ಮಕ್ಕಳೇ, ಹಾಗಾದರೆ ನನ್ನಲ್ಲಿ ಏನೆಲ್ಲ ಇದೆ ಎಂದು ತಿಳಿಯೋಣ. ಅಯ್ಯೋ ಅಯ್ಯೋ, ಸಾಕೇಸಮ್ಮ ನೀನ್ ಜಂಬ ಪಟ್ಟಿದ್ದು. ನೀನ್ ಯಾವ ಮಹಾ ಸೆಟ್ಟು? ನಾನು ಸೆಟ್ವಿ. ನನ್ನ ಸೆಟ್ಟಲ್ಲೂ ಕೂಡ ತಾಜಾ ತರಕಾರಿ, ಹಣ್ಣುಗಳು ಕೂಡ ಇವೆ ಗೊತ್ತಾ? ತಲೆ ಇಟ್ಕೊಂತೀನಿ. ಓ ಯಾಕೆ ಬಂದ್ಬಿಡು, ನನ್ನ ಸೆಟ್ಟಲ್ಲೂ ಕೂಡ ಜಾಗ ಇದೆ. ನಾನೇ ಇಟ್ಕೊತೀನಿ, ನಾನೇ ಇಟ್ಕೊಂತೀನಿ. ಇಲ್ಲ ನಾನೇ ಇಟ್ಕೊಳ್ಳೋದು. ನಿಲ್ಸಿ, ನಿಲ್ಸಿ. ಅರೆ ಇವ ಯಾರ್ ಮಾರಾಯ? ನಾವಿಬ್ರೇ ಜಗಳ ಆಡ್ತಿದೀವಂತೆ, ಇವ ಬೇರೆ ಮತ್ತಿದ್ದಲ್ಲಿ ಬಂದ. ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ನಾನು ಬಂದಿರೋದು. ಯಾರು ನೀನು? ನಾನು ಎ ಇಂಟರ್ಸೆಕ್ಷನ್ ಬಿ. ಹಾಗಾದ್ರೆ ನೀನ್ ವಿಚಿತ್ರ ಏನು? ಇದರಲ್ಲಿ ಇರುವಂತಹ ಕಾಮನ್ ಇರುವಂಥ ಹಣ್ಣು, ತರಕಾರಿ ನನ್ನದು ಕೂಡ ಇದೆ. ಅದನ್ನೇ ಎ ಇಂಟರ್ಸೆಕ್ಷನ್ ಬಿ ಅಂತ ಕರಿತೀವಿ. ಹೌದಾ? ಹೌದು. ಮಗುವನ್ನು ಬದುಕಿಸಲು ಮನೆ ಮತ್ತು ಆ ಕಾಳು ಸಾವಿರದ ಮನೆಯ ಸಾಸಿವೆ ಸಿಗಲೇ ಇಲ್ಲ. ಎಲ್ಲಿಯೂ ಸಿಗಲಿಲ್ಲವೇ ತಾಯಿಯವರಿಗೆ? ಮನೆಯ ಸಾಸಿವೆ ಎಲ್ಲಿಯೂ ಇತ್ತು, ಆದರೆ ಸಾವಿಲ್ಲದ ಮನೆಯ ಸಾಸಿವೆ ಸಿಗಲೇ ಇಲ್ಲ. ಸಾವಿಲ್ಲದ ಮನೆಯೇ ಇಲ್ಲವೇ ತಾಯಿ? ಸಾವಿಲ್ಲದ ಮನೆಯೇ ಇಲ್ಲ. ಎಲ್ಲ ಪ್ರತಿಯೊಂದು ಮನೆಯಲ್ಲಿಯೂ ಸಾವೇ ಸಾವು, ಪ್ರತಿಯೊಂದು ಮನೆಯಲ್ಲೂ ಸಾವಿನ ದುಃಖ. ಜಾತಸ್ಯ ಮರಣಂ ಧ್ರುವಂ. ಈ ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಂದು ಜೀವಿಯು ಮರಣವನ್ನು ಹೊಂದಲೇಬೇಕು. ಈ ಬದುಕು ಬರೀ ಭ್ರಮೆ. ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ಮಕ್ಕಳೆಲ್ಲ ಬರೀ ಕನಸಿನಿಂದ ತುಂಬಿದ ಮೋಹಗಳು. ಈ ಕನಸಿಗಾಗಿ ನಾವು ಅಳಬಾರದು. ದೇವ, ಮೋಹದ ಕೊರೆಯಿಂದ